ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಮಾರ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ವೆಜಿಟೇಬಲ್ ಪಲಾವ್ ಮಾಡಬೇಕು. ನೈಟೇ ವೆಜಿಟೇಬಲ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ನನ್ನ ಮಗಳ ತಲೆ ಬಾಚಿಟ್ಟು ಫಸ್ಟ್ ಕೂತಿದ್ದೀನಿ ರೆಸ್ಟ್ ಮಾಡ್ತಾ. ಸೊ ಇವಾಗ ಪಲಾವ್ ಮಾಡಬೇಕು, ಹೋಗಿ ಮಾಡ್ತೀನಿ. ಓಕೆನಾ? ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ನೋಡೋಣ. ಚಳಿ ಇನ್ನೂ ಹೋಗೇ ಇಲ್ಲ. ಶಿವರಾತ್ರಿ ಮುಗಿಯೋವರೆಗೂ ಚಳಿ ಹೋಗಲ್ಲ ಅನ್ಸುತ್ತೆ. ಯಾವತ್ತು ರಥಸಪ್ತಮಿ 5ನೇ ತಾರೀಕು ರಥಸಪ್ತಮಿ ಬರಬೇಕು ಅನ್ಸುತ್ತೆ. ಅಲ್ಲಿವರೆಗೂ ಬಿಸಿಲಿಲ್ಲ, ಚಳಿ 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 ಒಂಥರ. ಸೊ ನನ್ನ ಮಗಳು ಅವಳು ರೆಡಿಯಾಗಿ ಕೂತಿದ್ದಾಳೆ. ತಲೆ ಎಲ್ಲ ಬಚ್ಚಿದ್ದಾಯ್ತು ಅವಳಿಗೆ. ಇನ್ನು ಬೆಡ್ ಎತ್ತಿಲ್ಲ, ನಮ್ಮ ಮನೆಯವ್ರು ಎತ್ತಬೇಕು. ಈ ವೆಜಿಟೇಬಲ್ ಪಲಾವ್ ಮಾಡೋದಕ್ಕೆ ಎಲ್ಲ ರೆಡಿಯಾಗಿದೆ. ಪುದೀನ ಕೊತ್ತಂಬರಿ ಎಲ್ಲ ನೆನೆಸಿಟ್ಟಿದ್ದೀನಿ, ಅದು ಇದು ಬಿಡಲಿ ಅಂತ, ಮಣ್ಣು ಬಿಡಲಿ ಅಂತ. ಇಲ್ಲಿ ಅಕ್ಕಿ ನೆನೆಸಿಟ್ಟಿದ್ದೀನಿ. ಇವಾಗ ತರಕಾರಿ ಎಲ್ಲ ರಾತ್ರಿನೇ ಹೆಚ್ಚಿಟ್ಕೊಂಬಿಟ್ಟಿದೆ, ಆಗಾಗ ಆರಾಮು. ಇವಾಗ ಮಸಾಲ ರುಬ್ಕೊಂಡು ಮಾಡಬೇಕು. ಇದು ಬಂದು ದೋಸೆ ಇಟ್ಟು ನನ್ನ ಮಗಂಗೆ ದೋಸೆ ಹಾಕಬೇಕು. ಹಾಗಾಗಿ ನೋಡಿ, ತಿಂಡಿ ಕೆಲಸ ಎಲ್ಲ ಮುಗಿಸ್ಬಂದು ಇವಾಗ ಬೆಡ್ಡೆಲ್ಲ ನಾನೇ ಕ್ಲೀನ್ ಮಾಡ್ತಾಯಿದ್ದೀನಿ. ಸೊ ನಮ್ಮ ಮನೇಲಿ ಹೀಗೇನೆ ಒಂದೊಂದು ದಿವಸ ಮಾಡ್ತಾರೆ, ಒಂದೊಂದು ದಿವಸ ಮಾಡಲ್ಲ, ನಾನೇ ಮಾಡಬೇಕು. ಹಾಗಾಗಿ ನೀಟಾಗಿ ಫೋಲ್ಡ್ ಮಾಡಿಲ್ಲಾನು ಎತ್ತಿಕ್ತಾ ಇದ್ದೀನಿ. ಒಳಗೂ ಬೆಡ್ ಇದೆ, ಆದರೂ ಈಚೆ ಕಡೆ ನಾವು ಹಾಸ್ಕೊಂಡಿರ್ತೀವಿ ಅಷ್ಟೇ. ಹಾಗಾಗಿ ಅದನ್ನು ಕ್ಲಿಯರ್ ಮಾಡ್ಕೋಬೇಕು. ಸೊ ಇವಾಗ ರೆಡಿ ಮಾಡ್ಕೊಂಡಿದ್ದೀನಿ ಮಸಾಲ ಎಲ್ಲ. ಸೊ ಇನ್ನೇನು ಎಕ್ಸಾಮ್ಸ್ ಬಂದ್ಬಿಡುತ್ತೆ. ನಮ್ಮ ಹುಡುಗಿಗೆ ಒಂದು ವಾರ ಲೇಟಾಗೆ ಮುಗಿಯುತ್ತೆ ಎಕ್ಸಾಮ್ಸು, ಫೈನಲ್ ಎಕ್ಸಾಮ್ಸ್ ಎಲ್ಲ. ಬೇರೆ ಮಕ್ಕಳಿಗೆಲ್ಲ ಬೇಗ ಮುಗಿಯುತ್ತೆ. ಸೊ ಹಾಗಾಗಿ ಮಾರ್ಚ್ ಎಂಡಿಂಗ್ ತನಕ ಇರುತ್ತೆ ಮೋಸ್ಟ್ಲಿ. ಯುಗಾದಿ ಮುಗಿಯೋವರೆಗೂ ಗೊತ್ತಿಲ್ಲ. ಫಸ್ಟ್ ಇವಾಗ ಶಿವರಾತ್ರಿ ಆಗಬೇಕು, ಶಿವರಾತ್ರಿ ಆದಮೇಲೆ ಯುಗಾದಿ. ಸೊ ಇವಾಗಂತೂ ಮಾಲು ಮತ್ತು ಆಟ ಆಡೋಕ್ಕೆ ಹೋಗ್ತೀವಲ್ಲ, ಆ ಥರ ಜಾಗಕ್ಕೆ ಕರ್ಕೊಂಡು ಹೋಗಬೇಕು. ಬೇರೆ ಆಪ್ಷನ್ಸ್ ಇಲ್ಲ. ಮೊದಲಾಗೆಲ್ಲ ಅಜ್ಜಿ ಮನೆ, ತಾತನ ಮನೆ, ಮಾವನ ಮನೆ ಅಂತೆಲ್ಲ ಹೋಗೋಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ ನಾನು ನಮ್ಮ ಅಮ್ಮನ ಮನೆ ಕಡೆ ಯಾರನ್ನೂ ಕಳ್ಸೋಲ್ಲ, ನಮ್ಮ ಅಪ್ಪನ ಮನೆ ಕಡೆಗೆ ಆಟ ಆಡೋಕ್ಕಿಲ್ಲ. ಹೋದ್ರೆ ಇವ್ರು ಅಜ್ಜಿ ಮನೆಗೆ ಹೋಗ್ತಾಳೆ. ಬಟ್ ಅಲ್ಲೂ ಇವಾಗ ರೇಯರು ಹೋಗಲ್ಲ, ಯಾಕೆಂದರೆ ಬಿಟ್ಬಿಟ್ಟಿದ್ದಾಳೆ ಅವಳೇ, ನಾನು ಬಿಡಿಸಿಲ್ಲ. ಯಾಕೆ ಅಂದರೆ ಅಲ್ಲಿ ಬರೋವಂಥ ಜನಗಳನ್ನೆಲ್ಲ ನೋಡಿ ತಿಳ್ಕೊಳ್ಳಿ ಅಂತ ಕಳಿಸ್ತೀನಿ. ನಮ್ಮಮ್ಮ ಏನಂತ ಕೇಳ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ ಮಕ್ಕಳಿಗೆ. ಹಾಗಾಗಿ ಕೆಲವೊಂದಷ್ಟು ಪ್ಲೇಸ್ಗಳಿಗೆ ನಾನು ಅವಳನ್ನ ಅಡ್ಡಿ ಮಾಡಲ್ಲ, ಕಳಿಸ್ತೀನಿ ಅವಳಿಗೆ ಎಕ್ಸ್ಪೀರಿಯನ್ಸ್ ಆಗಲಿ ಅಂತ. ಅಲ್ಲಿ ಹೋಗಿ ಬಂದಮೇಲೆ ಅವಳೇ ಹೇಳ್ತಾಳೆ ರಿಸಲ್ಟು, ಅಮ್ಮ ಕರೆಕ್ಟು ನೀನು ಹೇಳಿದ್ದು, ಅವ್ರು ಹೀಗೆ ಮಾಡ್ತಾರೆ ಅಂತ. ಅದು ಗೊತ್ತಾಗಲಿ ಅಂತಲೇ ಬಿಡ್ತೀನಿ. ಆವಾಗ ಅವಳೇ ಆಟೋಮೆಟಿಕ್ಕಾಗಲಿ ಹೌದಮ್ಮ ನೀನು ಹೇಳಿದ್ದು ಕರೆಕ್ಟು, ನಾನು ಹೋಗಲ್ಲ ಅಂತ ಹೇಳ್ಬಿಟ್ಟು ಅವಳೇ ಬಿಟ್ಬಿಡ್ತಾಳೆ. ಹೋಗ್ತಿದ್ದೆ ಅವ್ರ ಅಜ್ಜಿ ಮನೆಗಷ್ಟೇ. ಅವ್ರು ಯಾವಾಗ ಭೇದ ಭಾವ ಮಾಡೋದು ಗೊತ್ತಾಗುತ್ತೆ, ಅವಾಗ ಅವಳೇ ಬಿಡ್ತಾಳೆ. ಸೊ ನಾವು ಯಾರಿಗೂ ಅವಶ್ಯಕತೆ ಇಲ್ಲ, ಅವರು ನಮಗೆ ಅವಶ್ಯಕತೆ ಇಲ್ಲ ಅನ್ನೋದು ಮಕ್ಳಿಗೆ ಅರ್ಥ ಮಾಡಿಸ್ಬೇಕು. ಅವ್ರು ಯಾವ ಥರ ಬಿಹೇವ್ ಮಾಡ್ತಾರೆ, ಭೇದ ಭಾವ ಮಾಡ್ತಾರೆ ಅಂತ. ಸೊ ಹಾಗಾಗಿ ಕೆಲವೊಂದಷ್ಟು ಪ್ಲೇಸ್ಗಳಿಗೆ ಅವಳು ಕಳಿಸ್ತೀನಿ, ಅವ್ರ ಅಜ್ಜಿ ಮನೆ ಕಡೆಗೆಲ್ಲ. ನಾವು ಅದಕ್ಕೆ ಹೋಗಲ್ಲ. ಅವ್ರದ್ದೆಲ್ಲ ಒಂಥರ ಏನಂದರೆ ಈ ಎರಡೆರಡು ಥರ ಮೈಂಡ್ ಸೆಟ್ಟು. ಅಂದರೆ ಬೇಕಾಬಿಟ್ಟಿ ಕಾಟಾಚಾರಕ್ಕೆ ನಮ್ಮನ್ನೆಲ್ಲ ಮಾತಾಡ್ಸೋದು, ಈ ಥರ ಎಲ್ಲ ಮಾಡ್ತಾರೆ. ಬಟ್ ಅದು ನಮಗೆ ಅನಲೈಸ್ ಆಗುತ್ತೆ, ನಾವು ಬಿಟ್ಬಿಡ್ತೀವಿ ಅದಾಗ. ಬಟ್ ಮಕ್ಳಿಗೆ ನಾವು ಹಂಗೆ ಹೇಳ್ಕೊಡೋಕ್ಕಾಗಲ್ಲ. ಅವ್ರ ಥರ ಮಾಡ್ತಾರೆ, ಹೋಗ್ಬೇಡ ನೀನು ಅಂತ. ಯಾಕಮ್ಮ ಹೋಗ್ಬಾರ್ದು, ನೀನೇ ಹಂಗಂತೀಯ ಅಂತ ಮಕ್ಳು ನಮಗೆ ಕ್ವಶನ್ ಮಾಡ್ತಾರೆ. ಸೊ ಹಾಗಾಗಿ ನಾನು ಏನು ಕ್ವಶನ್ ಮಾಡೋಕ್ಕೂ ಬಿಡಲ್ಲ ಮಕ್ಳಿಗೆ. ಹೋಗ್ತೀವಿ ಅಜ್ಜಿ ಮನೆಗೆ, ಹೋಗಿ ಬರೋಗು ಅಂತ ಕಳಿಸ್ತೀನಿ. ಕೆಲವೊಂದು ಟೈಮಲ್ಲಿ ಇನ್ನೂ ಚೆನ್ನಾಗಿರುತ್ತೆ ಕಳಿಸ್ಬೇಕು. ಅವ್ರ ರಿಲೇಟಿವ್ಸ್ ಬಂದಾಗ ಅವಾಗ ಇವಳಿಗೆ ಅರ್ಥ ಆಗ್ಬಿಡುತ್ತೆ, ಅಮ್ಮ ನೀನು ಹೇಳಿದ್ದು ಕರೆಕ್ಟು, ಅವ್ರು ನಮಗೆ ಒಂಥರ ಮಾಡ್ತಾರೆ, ಅವ್ರಿಗೆ ಒಂಥರ ಮಾಡ್ತಾರೆ, ಆಮೇಲೆ ಒಂಥರ ಮಾತಾಡ್ತಾರಮ್ಮ ಅಂತ ಅವಳೇ ಬಂದು ರಿಸಲ್ಟ್ ವಾಪಸ್ ಹೇಳ್ತಾಳೆ. ಸೊ ಆವಾಗ ನನಗೆ ಗೊತ್ತಾಯ್ತಚ್ಚೇನೋ, ಅದಕ್ಕೆ ನಾನು ಅವ್ರ ಮನೆಗೆಲ್ಲ ಹೋಗಲ್ಲ. ನಾನು ಅವ್ರ ಮೆಂಟ್ಯಾಲಿಟಿನ, ಅದು ಚೀಪ್ ಮೆಂಟ್ಯಾಲಿಟಿ ಅಂತ ಹೇಳ್ಕೊಡ್ತೀನಿ. ಆವಾಗ ಅವಳು ಏನು ಮಾಡ್ತಾಳೆ, ಅಮ್ಮ ಕರೆಕ್ಟು ನೀನು ಹೇಳಿದ್ದು, ನಾನು ಹೋಗಲ್ಲ ಅಮ್ಮ ಜಾಸ್ತಿ ಅಂತ ಇದು ಮಾಡ್ತಾಳೆ. ಅವಳಾಕೆ ನೀನು ಇಷ್ಟ ಬಿಡು ಅಂತೀನಿ. ಸೊ ಹೀಗಾಗಿ ನಾವು ಸ್ವಲ್ಪ ರಜದಲ್ಲೆಲ್ಲ, ಸಮ್ಮರ್ ಹಾಲಿಡೇನಲ್ಲೆಲ್ಲ ಅಜ್ಜಿ ಮನೆ, ತಾತನ ಮನೆಗೆಲ್ಲ ಮೊದಲೆಲ್ಲ ಹೋಗ್ತಿದ್ವಿ, ಆ ಥರ ಎಲ್ಲ ಹೋಗೋಕ್ಕಾಗಲ್ಲ. ಸೊ ಹಾಗಾಗಿ ಅದ್ರ ಬದಲಾಗಿ ಇವಾಗ ಅಜ್ಜಿ ತಾತನ ಮನೆಗಿಂತ ಹೆಚ್ಚಾಗಿ ಮಾಲ್ಗಳು ಉಟ್ಕೊಂಡಿದೆ ಬೆಂಗಳೂರಲ್ಲಿ. ಸೊ ಅಲ್ಲಿ ಕರ್ಕೊಂಡು ಹೋಗೋಣ, ಮಕ್ಕಳನ್ನ ಎಂಜಾಯ್ ಮಾಡಿಸಿ ನಾವು ಎಂಜಾಯ್ ಮಾಡಿಕೊಂಡು ಇವಾಗಿನ ಪ್ರಪಂಚ ಹೇಗಿದೆ, ಅಪ್ಗ್ರೇಡ್ ಆಗಿದೆ ಅನ್ನೋದನ್ನ ತಿಳ್ಕೊಂಡು ಎಂಜಾಯ್ ಮಾಡ್ಕೊಂಡು ಅದ್ರ ಜೊತೆಯಲ್ಲಿ ನಾವು ಸಾಕ್ತಾ ಹೋಗಬೇಕು. ಈ ಬೇಡದೇ ಇರೋ ಅನ್ನೆಸೆಸರಿ ಇವ್ರದ್ದೆಲ್ಲ ತಲೆ ಕೆಡ್ಸ್ಕೊಂಡು ಕೂರೋಷ್ಟು ಟೈಮು ನಮಗೆಲ್ಲ ಇಂಟ್ರೆಸ್ಟು ಇಲ್ಲ. ಸೊ ಮಕ್ಳಿಗೂ ಅದನ್ನೇ ಹೇಳ್ಕೊಡ್ಬೇಕು, ಬೇಡದೇ ಇರೋರ ಬಗ್ಗೆ ತಲೆ ಕೆಡ್ಸ್ಕೋಬಾರ್ದು. ನಿನ್ನ ಲೈಫ್ ಏನಿದೆ, ಇವತ್ತಿನ ಪ್ರಪಂಚ ಹೇಗಿದೆ, ಅದ್ರ ಜೊತೆಲಿ ಹೋಗೋದು ಕಲಿ. ಅವ್ರ ಮನೆ ಇವ್ರ ಮನೆಗೆ ಹೋಗಿ ಏನೂ ಪ್ರಯೋಜನ ಇಲ್ಲ, ಸುಮ್ಮನೆ ಮನ್ಸಿಗೆ ಬೇಜಾರು ಅಷ್ಟೇ ಅಂತ. ಸೊ ನಾನು ಈ ಅರ್ಥಕ್ಕೋಸ್ಕರ ನನ್ನ ಮಗಳನ್ನ ಕೆಲವೊಂದಷ್ಟು ಜಾಗಗಳಿಗೆ ಕಳಿಸ್ತೀನಿ, ಅವಳಿಗೆ ಎಕ್ಸ್ಪೀರಿಯನ್ಸ್ ಆಗಲಿ ಅಂತ. ಬಟ್ ನಾನು ಹೋಗಲ್ಲ, ಅವ್ರ ಬುದ್ಧಿಗಳೆಲ್ಲ ಗೊತ್ತಾಗ್ಬಿಟ್ಟು ಅವಳನ್ನ ಕಳಿಸ್ತೀನಿ. ಅವಳಿಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಅವಳೇ ಬಂದು ಹೇಳ್ತಾಳೆ. ದೊಡ್ಡೋಳಾಗಿದ್ದಾಳಲ್ಲ, ಅವಳಿಗೆಲ್ಲ ಅರ್ಥ ಆಗುತ್ತೆ ಮಗುಗೆ. ಸೊ ಹಾಗಾಗಿ ನಾವು ಹೆಣ್ಮಕ್ಳಿಗೆ ಆಗಲಿ ಗಂಡು ಮಕ್ಳಿಗೆ ಆಗಲಿ ಬರೀ ಒಂದೇ ವೇನಲ್ಲಿ ಟ್ರ್ಯಾಕಲ್ಲಿ ಹೇಳ್ಕೊಡ್ಬಾರ್ದು. ಕೆಟ್ಟ ಜನ ಅಂದರೆ ಕೆಟ್ಟ ಜನವಾಗಿ ಹೇಗೆ ಬಿಹೇವ್ ಮಾಡ್ತಾರೆ, ಇವ್ರು ನಮ್ಮನ್ನ ಹೇಗೆ ಟ್ರೀಟ್ ಮಾಡ್ತಾರೆ ಅದು ಅವ್ರಿಗೂ ಗೊತ್ತಾಗಬೇಕು. ಅಮ್ಮ ಹೇಳೋದೆಲ್ಲ ಸತ್ಯ ಅಂತ ಮಕ್ಕಳು ನಂಬಾರ್ದು ಬ್ಲೈಂಡಾಗಿ.
ಸೊ ಹಾಗಾಗಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಲಿ ಅಂತ ಜಾಗಗಳಿಗೆ ನಾನು ಕಳಿಸ್ತೀನಿ, ಅಡ್ಡಿ ಮಾಡೋಕ್ಕೆ ಹೋಗಲ್ಲ. ಸೊ ಅವಳಾಗವಳೆ ಎಕ್ಸ್ಪೀರಿಯನ್ಸ್ ಆದಾಗ ಅವಳಾಗವಳೆ ಬಿಟ್ಬಿಡ್ತಾಳೆ ಅಷ್ಟೇ. ಸುಮ್ಮನೆ ಹೈಲಿ ರಿಸ್ಕ್ ತೊಗೊಂಡು ನಮ್ಮ ಅತ್ತೆ ಹೀಗೆ, ನಮ್ಮ ನಾನು ಹೀಗೆ, ನಮ್ಮ ಅಜ್ಜಿ ಹಿಂಗೆ, ನಮ್ಮ ಮಾವ ಹಿಂಗೆ ಅಂತೆಲ್ಲ ಹೇಳ್ಕೊಡ್ತಾ ಮಕ್ಳಿಗೆ ಎಲ್ಲ ತುಂಬಿ ಬರ್ಡನ್ ಮಾಡಬಾರ್ದು. ಬಿಟ್ಬಿಡಿ ಅವ್ರ ಪಾಡಿಗೆ ಅವ್ರನ್ನ, ಅವರೇ ಆ ಜಾಗಕ್ಕೆ ಹೋಗಿ ಎಲ್ಲ ತಿಳ್ಕೊಂಡು ಬಂದು ನಿಮಗೆ ವಾಪಸ್ ಹೇಳ್ತಾರೆ. ಅದಕ್ಕೆ ನಾವು ಚಾನ್ಸ್ ಕೊಡಬೇಕು ಮಕ್ಕಳಿಗೆ, ಅದು ಮಕ್ಳು ಜಡ್ಜ್ ಮಾಡಬೇಕು, ಆವಾಗಲೇ ಮಕ್ಳಿಗೆ ಎಕ್ಸ್ಪೀರಿಯನ್ಸ್ ಆಗೋದು. ಸೊ ಆವಾಗ ಅಲ್ಲಿಂದ ಮುಂದಕ್ಕೆ ಯಾರ ಹತ್ರ ಹೇಗೆ ನೋಡ್ಕೋಬೇಕು, ಎಷ್ಟು ಮಾತಾಡಬೇಕು, ಎಲ್ಲಿ ಹೋಗ್ಬೇಕು, ಎಲ್ಲಿ ಬರಬಾರ್ದು, ಅಮ್ಮ ನಮ್ಮ ಒಳ್ಳೇದು ಕೇಳ್ತಾಳೆ ಅನ್ನೋದು ಅವ್ರಿಗೆ ಅರ್ಥ ಆಗುತ್ತೆ. ಅವಾಗ ಅವರೇ ಬಿಟ್ಬಿಡ್ತಾರೆ ಅಷ್ಟೇ. ಸಿಂಪಲ್ ಟ್ರಿಕ್ಸ್ ಇದೆಲ್ಲ, ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆಲ್ಲ ಹೋಗಬಾರ್ದು. ಓಕೆನಾ? ಬನ್ನಿ ವ್ಲಾಗ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ, ಕಂಟಿನ್ಯೂ ಮಾಡೋಣ. ಸೊ ನೋಡಿ, ತವಾ ಇಟ್ಟಿದ್ದೀನಿ ನನ್ನ ಮಗಂಗೆ ದೋಸೆ ಹಾಕೋಕ್ಕೆ. ಸೊ ನನ್ನ ಮಗ ಸ್ಕೂಲು ಬಿಟ್ಟು ಬರೋಕ್ಕೆ ಹೋಗಿದ್ದಾನೆ ಅಕ್ಕನ್ನ. ಈಗ ಅವ್ನು ಬರೋಷ್ಟು ನಾವು ಬಿಸಿ ಬಿಸಿ ದೋಸೆ ಹಾಕ್ಕೊಟ್ಬಿಟ್ಟು ನಾವು ವೆಜಿಟೇಬಲ್ ಪಲಾವ್ ಮಾಡ್ಕೊಂಡ್ಬಿಡ್ಬೇಕು. ಸೊ ಮಾತಾಡ್ತಾ ಟಾಪಿಕ್ ಎಲ್ಲೆಲ್ಲ ಹೊಟ್ಟೋಯ್ತು. ಯಾಕೋಯ್ತು ಅಂದರೆ ಇನ್ನೇನು ಸಮ್ಮರ್ ಬಂತಲ್ವಾ, ಹಾಗಾಗಿ ಮಕ್ಕಳು ಮೆಂಟಾಲಿಟಿ ಹೇಗಿರುತ್ತೆ ಅಂದರೆ ಬೇಜಾರಾಗತ್ತೆ ಪಾಪ ಅವ್ರಿಗೂ, ಎಲ್ಲಿ ಹೋಗೋದು, ಎಲ್ಲಿ ಬರೋದು, ಹೇಗೆ ಹಾಲಿಡೇಸ್ನ ಇದು ಮಾಡೋದು ಅಂತ. ಹಾಗಾಗಿ ಹೇಳಿದೆ ಅಷ್ಟೇ ನಾನು ಏನು ಮಾಡ್ತೀನಿ ಅಂತ. ನಾನು ಇನ್ನೇನು ಮಾಡಲ್ಲಪ್ಪ, ಮಾಲ್ಗೆ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗ್ತೀನಿ. ಇವಾಗ ಸ್ವಲ್ಪ ದೊಡ್ಡಳಾಗಿರೋದ್ರಿಂದ ಸ್ವಲ್ಪ ಕಿಚನಲ್ಲಿ ಅಡುಗೆ ಮಾಡೋದನ್ನ ಕಲಿಸ್ಕೊಡೋಣ ಅಂತ ಪ್ಲ್ಯಾನ್ ಹಾಕಿದ್ದೀನಿ. ಸ್ವಲ್ಪ ಸಣ್ಣ ಪುಟ್ಟದು, ಒಂದು ಒಗ್ಗರಣೆ ಮಾಡೋದು, ಒಂದು ಚಿತ್ರಾನ್ನ ಮಾಡೋದು, ರೈಸ್ ಇಡೋದೆಲ್ಲ ಬರುತ್ತೆ ಅವಳಿಗೆ, ಕಾಫಿನೂ ಮಾಡ್ತಾಳೆ. ಬೇರೆ ಸಣ್ಣ ಪುಟ್ಟದ್ದು ಕಲ್ಸೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನೋಡೋಣ ಅವಳು ಹೇಗೆ ಕೋಆಪ್ರೇಟ್ ಮಾಡ್ತಾಳೆ, ಅದ್ರ ಮೇಲೆ ಡಿಪೆಂಡ್ಸು. ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡೋದು ಇದೆಲ್ಲ ಹೇಳ್ಕೊಡೋಣ ಅಂತಿದ್ದೀನಿ. ಸೊ ಎಕ್ಸಾಮ್ಸ್ ಮುಗಿದು ನಾನು ಏನೇನು ಅವಳು ಕಲಿಸ್ಕೊಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆನಾ? ಹಾಗೆ ನಾನು ಬ್ಲಾಗ್ ಯಾರು ನೋಡ್ತೀರೋ ಪೂರ್ತಿ ಎಂಡಿಂಗ್ವರೆಗೂ ನೋಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ಬ್ಲಾಗ್ ಕಂಟಿನ್ಯೂ ಮಾಡೋಣ. ಸೊ ವೆಜಿಟೇಬಲ್ ಪಲಾವ್ ರೆಡಿ ಆಗಿದೆ. ಹೇ ಬರುತ್ತೆ ಬಾರೋ, ಅಲ್ಲಿ ಇಸ್ಕೊಂಬರಕ್ಕೆ ಹೋಗೈತೆ, ಪಾರ್ಸಲ್ ಬಂದೈತಂತೆ, ಬಾ ಇಸ್ಕೊಂಬರಕ್ಕೆ ಹೋಗೈತೆ, ಬರುತ್ತೆ ಬಾ. ಜರ್ಕಿನ್. ಸೊ ಫ್ರೆಂಡ್ಸ್, ಫ್ರೆಶ್ ಅಪ್ ಎಲ್ಲ ಆಗಿದ್ದಾಯಿತು. ಅಜಿಯೋದಲ್ಲಿ ಜಾಕೆಟ್ ಬುಕ್ ಮಾಡಿದ್ದೆ. ಸೊ ಹಾಗಾಗಿ ಅದು ಪಾರ್ಸಲ್ ಬಂದಿದೆ, ಕೆಳಗೋಗಿದ್ದಾರೆ. ಇವಾಗ ಟಿಫನ್ ತಿಂದುಬಿಟ್ಟು ಮಿಕ್ಕಿದ ಕೆಲಸಗಳೆಲ್ಲ ಮಾಡಬೇಕು. ಸೊ ಅವ್ರಿಗೆ ಕಂಪ್ನೀಲಿ ತೊಗೊಳಕ್ಕೆ ಹೇಳಿರ್ತಾರೆ. ಸೊ ನಾವು ತೊಗೊಂಡು ಅವ್ರಿಗೆ ಕೊಟ್ಟರೆ ರೆಸಿಪ್ಟು ಅವರು ಕ್ಲೈಮ್ ಮಾಡಿಕೊಡ್ತಾರೆ. ಹಾಗಾಗಿ ಜಾಕೆಟ್ ಬುಕ್ ಮಾಡಿದ್ದೆ, ಪೂಮಾ. ಅದು ಚೆನ್ನಾಗಿದೆ, ತೋರಿಸ್ತೀನಿ. ನನಗೂ ಗೊತ್ತಿಲ್ಲ ಹೇಗಿರುತ್ತೆ ಅಂತ, ನೋಡೋಣ. ಹೇಯ್, ಫೋನ್ ಹಾಳು ಮಾಡ್ತಾಯಿದ್ದೆ ನಾನು. ಏಯ್ ಗಬ್ಬೋ, ಏನದ ತಲ ಹರಟೆ, ಬಾ ಮೊಮ್ಮು ತಿನ್ನು, ವೆಜಿಟೇಬಲ್ ಪಲಾವ್ ತಿನ್ನು ಬಾರೋ. ಬೇಡ ಬಿಡು. ಸೊ ಅಜಿಯೋಯಿಂದ ಪಾರ್ಸಲ್ ಬಂದಿದೆ, ನೋಡೋಣ ಹೇಗಿದೆ ಅಂತ. ಬ್ರ್ಯಾಂಡೆಡ್ ಸೈಜ್ ಅಂತ ಹೇಳಿದ್ದಾರೆ, ಹಾಗಾಗಿ ಎಲ್ ಸೈಜ್ ಬುಕ್ ಮಾಡಿದ್ದೀನಿ. ದೊಡ್ಡದೇ ಬರುತ್ತೆ ಅಂದ್ಕೊಂಡಿದ್ದೀನಿ. ಸರಿಗೆ ಬಂದಿಲ್ಲ ಅಂದರೆ ಎಕ್ಸ್ಚೇಂಜ್ ಕೊಡೋದು, ಸೈಜ್ ಮಾತ್ರ. ಓಕೆ, ಇವಾಗ ಪ್ಯಾಕೇಜಿಂಗ್ ಓಪನ್ ಮಾಡೋಣ. ಸೈಜ್ ಸರಿ ಇದ್ದರೆ ಓಕೆ, ಇಲ್ಲ ಅಂದರೆ ರಿಟರ್ನ್ ಕಳ್ಸೋಣ. ಅಂದರೆ ಎಕ್ಸ್ಚೇಂಜ್ ನಮ್ಗೆ ಯಾವ ಸೈಜ್ ಬೇಕು ಅದು ಹಾಕಿದ್ರೆ ಅದು ತಂದುಕೊಟ್ಬಿಟ್ಟು ಇದು ಎತ್ಕೊಂಡು ಹೋಗ್ತಾರೆ. ಸರ್ವಿಸ್ ಎಲ್ಲ ಸೂಪರ್ ಹೇಳ್ಬೇಕಂದ್ರೆ ಅಜಿಯೋದಲ್ಲಿ. ನೋಡೋಣ, ಅದು ಬ್ರ್ಯಾಂಡೆಡ್ ಸೈಜ್ ಅಂತೆ, ಹಾಗಾಗಿ ಸೈಜ್ ಚೆಕ್ ಮಾಡಿಕೊಂಡು ಬುಕ್ ಮಾಡಿದ್ದೀನಿ. ನೋಡೋಣ ಹೇಗೆ ಜಾಕೆಟ್ ಈ ಥರನ. ನಂಗೆ ವಾಕಿಂಗ್ ಯೂಸ್ ಆಗಬೇಕಲ್ವ, ಸುಮ್ಮನೆ ತಗೊಂಡು ಬೀರಲ್ಲಿ ಇರೋಕ್ಕಾಗಲ್ಲ. ಹಾಗಾಗಿ ಪೂಮಾ ಕಂಪ್ನಿ ಬ್ರ್ಯಾಂಡ್ ಬಂದು ಪೂಮಾದು. ಇದರದ್ದು ಪ್ರೈಸು ತೋರಿಸ್ತೀನಿ. ಕ್ಲಾತ್ ಎಲ್ಲ ಸೂಪರ್ ಆಗಿದೆ. ಇದರ ಪ್ರೈಸ್ ಬಂದು 5,000 ಇದೆ. ಏನಾಗ್ತದೆ ಸರ್ ಹಿಂಗೆ? 5,000 ಇದೆ. 419. ₹1 ಕಮ್ಮಿ ಮಾಡಿಬಿಟ್ಟಾರೆ. ಆಮೇಲೆ ಇನ್ನೇನಿದೆ, ಹಾಂ ನೋಡಿ, ಪೂಮಾ ಕಂಪ್ನಿದು. ಓಕೆ, ಅದ್ರದ್ದು ಲೋಗೋನು ಇದೆ ಇಲ್ಲಿ, ಪೂಮಾದು. ಈ ಕ್ಲಾತ್ ಎಲ್ಲ ಸೂಪರ್ ಆಗಿದೆ. ಸೊ ಆಗುತ್ತೆ ಅನಿಸುತ್ತೆ ನಮ್ಮಮ್ಮ ಹೆಂಗಾಯ್ತು ನೋಡಿ. ಹೌದು, ಎಕ್ಸ್ಪ್ಯಾಂಡಬಲ್ ಇದೆ. ಇದು ಒಂಥರ ಎಲಾಸ್ಟಿಕ್ ಥರ ಎಕ್ಸ್ಪ್ಯಾಂಡಬಲ್ ಇದೆ. ತುಂಬಾ ದೊಡ್ಡದು ತೊಗೊಂಡ್ರು ಚೆನ್ನಾಗಿರಲ್ಲ ಇದು. ಆ್ಯಕ್ಚುಲಿ ಪರ್ಫೆಕ್ಟಾಗಿ ತೊಗೋಬೇಕು ಸೈಜು. ನಾನು ಇದರದ್ದು ಲಿಂಕ್ ಎಲ್ಲ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಇದು ನಾನು ತರಿಸಿರೋ ಸೈಜ್ ಬಂದು ಎಲ್. ಓಕೆನಾ? ಎಲ್ಗೆ ಬಂದು ಫಸ್ಟ್ ಸೈಜು 48 ಇದೆ. ಓಕೆ, ನನಗೆ ಇದು ದೊಡ್ಡದಾಗುತ್ತೆ ಅಂದ್ಬಿಟ್ಟು ನಾನು ಸಾಕು ಅಂದ್ಬಿಟ್ಟು ಎಲ್ ಸೈಜಲ್ಲೇ ತರಿಸ್ಕೊಂಡಿದ್ದೀನಿ.
ಹ್ಞೂ ಚೆನ್ನಾಗಿಲ್ಲ. ಓಕೆನಾ? ಹ್ಞೂ ಸೊ ಈ ಥರ ಇದೆ. ಇಲ್ಲಿ 2 ಪಾಕೆಟ್ ಬರುತ್ತೆ. ಓಕೆ, ಈ ಥರ ಇದೆ. ಎಕ್ಸ್ಪ್ಯಾಂಡಬಲ್ ಆಗುತ್ತೆ. ಇಲ್ಲಿ ನೋಡೋದಕ್ಕೆ ನಿಮಗೆ ಫಿಟ್ ಆಗಿದೆ ಅಂತ ಅನ್ಸುತ್ತೆ, ಬಟ್ ಇದು ಎಕ್ಸ್ಪ್ಯಾಂಡ್ ಆಗುತ್ತೆ. ನನಗೆ ಕಂಫರ್ಟಬಲ್ ಆಗಿದೆ. ಫುಲ್ ಟೈಟ್ ಅಂತ ನನಗೆ ಫೀಲ್ ಆಗಲ್ಲ. ಆರಾಮಾಗಿ ಬ್ರೀತ್ ಮಾಡ್ಬೋದು. ಕಂಫರ್ಟಬಲ್ ಆಗಿದೆ. ಯೂಶಲಿ ನನ್ನ ಜಾಕೆಟ್ ಆಲ್ಮೋಸ್ಟ್ ನಾನು ಈ ಥರ ಫುಲ್ ಕವರ್ ಮಾಡ್ಕೊಳ್ಳೋದೇ ಇಲ್ಲ. ಇಷ್ಟೇ ನಾನು ಹಾಕ್ಕೊಂಡು ಹೋಗೋದು ವಾಕಿಂಗಿಗೆ. ಸೊ ನನ್ನ ಹಳೇದೂ ಇದೇ ಥರ ಇತ್ತು. ಇಲ್ಲಿ ಬಂದು ಹ್ಯಾಂಡ್ಸ್ಗೆ ಈ ಥರ ಹಾಕ್ಕೊಳ್ಳೋದಕ್ಕೆ ಎಲ್ಲದರಲ್ಲೂ ಹಿಂಗೆ ಕೊಡ್ತಾರೆ ಇವ್ರಿಗೆ. ಹೊಸ ಡಿಸೈನ್ಸ್. ಓಕೆ, ಈ ಥರ ಇದೆ. ಚೆನ್ನಾಗಿದೆ. Cat ಕ್ಲಾತ್ಸು purse. ಅಷ್ಟೇ ಈ ಥರ ಹಾಕ್ಕೊಂಡು ಜಾಗಿಂಗ್ ಮಾಡೋದು. ಅದು ಆ್ಯಕ್ಚುಲಿ ಕ್ಯಾಟ್ ಪಾಸ್ ಅದು. ನನ್ನ ಮಗಳು ಹೇಳ್ತಾರೆ ತಿಳಿಸ್ಬೋದು. ಓಕೆ, ಇದೆಲ್ಲ ಈ ಥರ ಇದೆ. ಮುಂದೆ ಈ ಥರ ಇದೆ. ಪಾಕೆಟ್ ಇದೆ 2. ತುಂಬಾ ಚೆನ್ನಾಗಿದೆ. ಸ್ಲಿಮ್ ಫಿಟ್ ಅಂದರೆ ನೀವು ಯಾವ ಸೈಜ್ ತರಿಸಿದ್ರು, ಇವಾಗ ನಾನು ಜಿಪ್ ಲಾಕ್ ಮಾಡಿ ತೋರಿಸಿದ್ನಲ್ಲ ಆ ಥರ ಕ್ಲೀನಾಗಿ ಫಿಟ್ಟಾಗಿ ಕೊಡುತ್ತೆ. ಇದು ಲೂಸಾಗಿ ದೊಡ್ಡೋಗ್ಲೇ ಕೂರಲ್ಲ. ಕ್ವಾಲಿಟಿ ಮ್ಯಾಟರ್ ಸೂಪರಾಗಿದೆ. 100 ಕೊಡ್ತೀನಿ. ಸೊ ನಿಮ್ಗೆ ಇಷ್ಟ ಆದರೆ ತರಿಸ್ಕೊಡಿ. ಲಿಂಕ್ನ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಓಕೆ, ಒಳಗಡೆನೂ ಪೌಚ್ ಇದೆ ನೋಡಿ, ಫೋನ್ಸ್ ಇಟ್ಕೊಳ್ಬೋದು. ಚೆನ್ನಾಗಿದೆ ಕ್ಲಾತ್ ಅಂತೂ. ಹೇಳ್ಕೋದಾ ತೋರಿಸು. ಫೋನ್, ಪಾಸ್ಪೋರ್ಟ್, ಬ್ಯಾಂಕ್, ಬುಕ್ಸ್ ಎಲ್ಲ ಇಟ್ಕೋಬೋದು. ಬುಕ್ಸು ಚೆನ್ನಾಗಿದೆ. ಕ್ಲಾತ್ಸ್ ಎಲ್ಲ ಅಂತೂ ತುಂಬಾ ಚೆನ್ನಾಗಿದೆ. ಸೊ ವೆರಿ ಗುಡ್ ಪ್ರಾಡಕ್ಟ್ ಅಂದರೆ ಹೊರಗಡೆ ಈ ಕಲರಲ್ಲಿ ಪೂಮಾನ ರನ್ 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 ಅಂತ ಬರೆದ್ಬಿಟ್ಟವ್ರೆ. ರನ್ 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 ಅಂತ. ಇದರಲ್ಲಿ ಆ್ಯಕ್ಚುಲಿ ಬಂದು ಇಷ್ಟಿದೆ ಅಮೌಂಟು. ಎಷ್ಟಿದೆ? 4999 ರೂಪೀಸು. ₹1 ಕಡಿಮೆ 5000ಗೆ. ನಾನು ಇದಕ್ಕೆ ಕೊಟ್ಟಿರೋದು ಅಮೌಂಟ್ ಬಂದ್ಬಿಟ್ಟು ಈ ಸೈಡಲ್ಲಿ ಪಿಕ್ಚರ್ ಹಾಕ್ತೀನಿ ನೋಡಿ. ಕಾಣಿಸ್ತಾ ಇದೆಯಾ? ಆಫರಲ್ಲಿ ಸಿಕ್ಕಿರೋದು. ಆಫರ್ ಪ್ರೈಸ್ ಆದರೆ ನಾವು ಈ ಅಮೌಂಟ್ ಕೊಡಬೇಕಾಗತ್ತೆ. ಈ ಕಡೆ ಬರುತ್ತೆ, ಇಲ್ಲ ಈ ಕಡೆ ಬರುತ್ತೆ. ಈ ಅಮೌಂಟ್ ಕೊಟ್ಟು ತರಿಸಿರೋದು ನಾನು. ಇದು ಒರಿಜಿನಲ್ ಪ್ರೈಸ್ ಬಂದು 5000, ₹1 ಕಡಿಮೆ. ಸಕ್ಕತ್ತಾಗಿದೆ. ಬ್ರ್ಯಾಂಡೆಡು ಪೂಮಾ ಜಾಕೆಟ್. ಇವರಿಗೆ ಕಂಪ್ನಿಲಿ ಇವಾಗ ವೆದರ್ ಕೋಲ್ಡ್ ಇದೆ ಅಲ್ವಾ, ಹಾಗಾಗಿ ಜಾಕೆಟ್ಸ್ ತಗೊಳ್ಳಿ ಅಂತ ಕೊಡ್ತಾರೆ ಮಾಮೂಲಿ ವಿಂಟರ್ ಸೀಸನಲ್ಲಿ. ಮತ್ತು ಸಮ್ಮರ್ ಸೀಸನಲ್ಲಿ ವಾಟರ್ ಬಾಟಲ್, ಗ್ಲೂಕೋಸ್ ತಗೊಳ್ಳಿ ಅಂತ ಕೊಡ್ತಾರೆ. ಮತ್ತು ರೈನ್ ಸೀಸನಲ್ಲಿ ಬಂದು ರೈನ್ ಕೋಟು ತಗೊಳ್ಳಿ ಅಂತ ಕೊಡ್ತಾರೆ. ಸೊ ನಾವೆಲ್ಲಾನು ಆನ್ಲೈನಲ್ಲಾದ್ರೂ ತೊಗೋಬೋದು, ಆಫ್ಲೈನಲ್ಲಾದ್ರೂ ತೊಗೋಬೋದು. ಆದರೆ ಬಿಲ್ನ ಅವ್ರಿಗೆ ಪಾಸ್ ಮಾಡಬೇಕು ನಾವು, ಅವರು ಕ್ಲೈಮ್ ಮಾಡಿಕೊಡ್ತಾರೆ. ಹಾಗಾಗಿ ಪ್ರತಿ ವರ್ಷವೂ ತೊಗೊಳೋದು. ಲಾಸ್ಟ್ ಇಯರು ತೊಗೊಂಡಿದ್ದೆ. ಸೊ ನಾನು ಯೂಶ್ವಲಿ ನನಗೆ ಆಲ್ಮೋಸ್ಟ್ ನನಗೆ ವಾಕಿಂಗಿಗೆ ಯೂಸ್ ಆಗೋ ಥರನೇ ನಾನು ತರಿಸೋದು. ಸೊ ಹಾಗಾಗಿ ಇದನ್ನು ತರಿಸಿದ್ದೀನಿ. ಚೆನ್ನಾಗಿದೆ. ಓಕೆ, ನಿಮ್ಗೆ ಇಷ್ಟ ಆದರೆ ತರಿಸ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಇದು ಯಾವುದೇ ಥರ ಪ್ರಮೋಷನ್ ಅಂತೂ ಅಲ್ಲ. ಓಕೆ, ಬಾಯ್ ಬಾಯ್. ಇನ್ನು ಅಜಿಯೋಯಿಂದ ನನ್ನ ಮಗಳಿಗೆ ಎಂಥದ್ದು ಗೋಸ್ಕರ ಟ್ರ್ಯಾಕ್ ಪ್ಯಾಂಟು ಮತ್ತು ಟಿ ಶರ್ಟ್ ಎಲ್ಲ ಬುಕ್ ಮಾಡಿದ್ದೀನಿ. ಬರಬೇಕು. ಅವಳು ಟ್ರಿಪ್ ಹೋಗೋ ಅಷ್ಟಲ್ಲಿ ಬಂದರೆ ಎತ್ಕೊಂಡು ಹೋಗ್ತಾಳೆ, ಇಲ್ಲ ಆಮೇಲೆ ಬಂದರೆ ಏನು ಮಾಡೋಕ್ಕಲ್ಲ. ಇದನ್ನು ಎಲ್ಲ ಒಟ್ಟಿಗೆ ಬುಕ್ ಮಾಡಿದ್ದು. ಇದು 1 ಡೇಗೆ ತಂದುಕೊಟ್ಬಿಟ್ಟಿದ್ದಾರೆ. ಅದನ್ನು 24th ಅಂತ ಡೇಟ್ ಕೊಟ್ಟಿದ್ದಾರೆ. ಯಾವಾಗ ತಂದು ಕೊಡ್ತಾರೆ ಗೊತ್ತಿಲ್ಲ. ನಮ್ಮ ಮನೆಯವ್ರದ್ದು ಸ್ವೆಟರ್ ಬುಕ್ ಮಾಡಿದ್ನ, ಬಂದೇ ಇಲ್ಲ ಅದು. ಏನಾಯ್ತೋ ಗೊತ್ತಿಲ್ಲ. ಒಟ್ನಲ್ಲಿ ಇವ್ರಿಗೊಂದು ಟ್ರ್ಯಾಕ್ ಪ್ಯಾಂಟು ಟಿ ಶರ್ಟ್ ಬುಕ್ ಮಾಡಿದ್ದೀನಿ. ತುಂಬಾನೇ ಚೆನ್ನಾಗಿದೆ. ಕ್ಲಾತು ಎಲ್ಲ ಬ್ರ್ಯಾಂಡೆಡ್. ಬಟ್ ನೀವು ಆಫ್ಲೈನಲ್ಲಿ ತೊಗೊಳೋಕ್ಕಿಂತ ಆನ್ಲೈನ್ ತುಂಬಾ ಬೆಟರ್ ಅಂದರೆ ಬೆಟರ್ ಅಂತ ಹೇಳ್ಬೋದು. ಸುಮ್ಮನೆ ಆಫ್ಲೈನಲ್ಲಿ ಅದೇ ಬಟ್ಟೆಗೆ ಹೋಗಿ ಅಷ್ಟೊಂದು ದುಡ್ಡು ಕೊಟ್ಟು ಯಾಕೆ ತರಬೇಕಲ್ವಾ. ಹಾಗಾಗಿ ಓಕೆ, ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಏನು ಜಾಕೆಟ್ನ. ಓಕೆ, ಹೇಳೋ. ಎ ಫಾರ್ ನೀನು ಈಸ್ಕೊಳ್ವೆ ಫಸ್ಟ್. ಇಲ್ಲಿ ಆಯ್ತು, ಇಳ್ಕೊ. ಇದೇನಿದು? ಆಯ್ತು. ಎ ಫಾರ್ ಆಪಲ್. ಚಿನ್ನಿ ಆಯ್ತು. ಇದೇಳು. ಬಿ ಫಾರ್ ಬಾಲ್. ಸಿ ಫಾರ್ ಕ್ಯಾಟ್. ಡಿ ಫಾರ್ ಡಾಗ್. ಇದೇಳು. ಆಯ್ತು. ಇದೇಳು. ಏನಿದು? ಇದೇನಿದು? ಇ ಫಾರ್ ಎಲಿಫೆಂಟ್. ಫಿಶ್. ಓಕೆ, ಇದು ಗೋಟ್. ಅಪ್ಪ ಹೇಳಿಲಿ. ಗೋಟ್. ಅದು ಆಯ್ತು, ಅದು ಓದೋಣ. ಇದನ್ನು ಹೇಳು. ಆಯ್ತು, ಇದೇಳು. ಐಸ್ ಕ್ರೀಮ್. ಐ ಫಾರ್ ಐಸ್ ಕ್ರೀಮ್. ಜೆ ಫಾರ್ ಜಗ್. ಕೆ ಫಾರ್
is for kite. is for cat. L for Rat is lion. 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 M for Adobe. ಆಯ್ತು. M for Not mango. is for mango. N for Is for nest. Nini bada. ನಾನು ಹೇಳ್ಬಾರ್ದು ಇವನು ಓದಲ್ಲ. ಹೊಡ್ದಾಕ್ಬಿಡ್ತೀನಿ ಕ್ಲೀನಾಗಿ ಒಂದು ಕಂಪ್ಲೀಟ್ ಮಾಡಿ ಇನ್ನೊಂದು ಓದ್ಬೇಕು ಚಿನ್ನು. ಹಂಗೆಲ್ಲ ಪಜಲ್ ಮಾಡ್ಕೊಂಡು ಎಲ್ಲಾನು ಓದೋದಲ್ಲ. ಏನಾಗತ್ತ ಈಗ? ಏ ಮುಖ ಬಂದಿದ್ದೆಲ್ಲ ಹೇಳ್ತಾ ಹೋಯ್ತಾರ ಅವನು. ಏನಿದು? Correct. ಇದು Correct. ಅದು ಕ್ಯಾರೆಟ್, ಅದು ವೆಜಿಟೇಬಲ್ ತೆಗೆದ್ಬಿಟ್ಟ ಅವಲೆ. ಹೇಳು ಆಯ್ತು. ಇದು ಹೇಳಿದ್ದೇನಿದು? Ulli putte. ಆನಿಯನ್. ಆನಿಯನ್ Ulli putte. ಈರುಳ್ಳಿ ಕನ್ನಡದಲ್ಲಿ, ಇಂಗ್ಲಿಷಲ್ಲಿ ಆನಿಯನ್. ಪೊಟ್ಯಾಟೊ. Potato. Tomato. ವೆರಿ ಗುಡ್. ಕ್ಯಾಪ್ಸಿಕಮ್. Capsicum. Apple. Capsicum. ಇದು Just go to the. ಅಯ್ಯಪ್ಪ ಹೋಗ್, ನಿಂಗೇನು ಹೇಳ್ಕೊಳಲ್ಲ. ಹೋಗು, ನಾನು ಹೋಗು ನಿನ್ ಜೊತೆ. ಏನು ನಾನು ಹೇಳಿದ್ದೇನೆ ಕೇಳಲ್ಲ. ನಿನ್ ಜೊತೆ ಟೂ ಮಾಡ್ತೀನಿ, ನಾನು ಮಾತಾಡಲ್ಲ. ಹೋಗು, ನಾನು ಹೇಳ್ಕೊಡಲ್ಲ. ಹೋಗು. ಮತ್ ನಾನು ಹೇಳ್ಕೊಟ್ಟಿದ್ದೆ, ಹೇಳ್ಬೇಕು ನೀನು. ಇಷ್ಟ ಬಂದಿದ್ದು ಹೇಳ್ತಾನೆ. ಸೊ ಫ್ರೆಂಡ್ಸ್, ಇವಾಗ ನೈಟ್ ಡಿನ್ನರ್ಗೆ ಚಪಾತಿ ಮತ್ತೆ ಎಗ್ ಬುರ್ಜಿ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ. ಬೇಯಬೇಕಿನ್ನ ಚಪಾತಿ ಲಟ್ಟಿಸ್ತಾ ಇದ್ದೀನಿ, ಬೇಯಿಸ್ಬೇಕು. ಸೊ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ ಅಂತ. ಸೊ ನೈಟ್ ಡಿನ್ನರ್ಗೆ ಚಪಾತಿ ಮತ್ತೆ ಎಗ್ ಬುರ್ಜಿ ಇವಾಗ ಮಾಡ್ತಾ ಇರೋದು ಊಟಕ್ಕೆ. ನೋಡಿ, ಊಟ ತಿನ್ಸಕ್ಕೆ ಎಷ್ಟು ಸರ್ಕಸ್ ಮಾಡಬೇಕು. 1 2 3 ಇವಾಗ 1 2 3 ಗೋಗ. ಅವನ್ ಮೀಲ್ ನೀರು, ಮೊಟ್ಟೆ ಪಲ್ಯ, ಚಪಾತಿ. ನನ್ನ ಮಗನ ಮೀಲ್. ಹೋಗ್ತೀನೋಗ್ ನೀನು. ನಮ್ದು ಮೀಲ್ ಇದೆ. ಏನ್ ಹಚ್ಚಿಲ್ಲ? ನಮ್ದು ಇದೆ ಮೀಲು. ಹಾ, ಅವಂದಿಂದ ಏನ್ ಹೆಚ್ಚು ಇಲ್ಲ. ಎತ್ಕೊಂತೀನಿ. ಹಾ, ಮಾಡ್ಕಪ್ಪ. ಜಿಜಿ ಕುಡಿ ಸ್ವಲ್ಪ. ವೆರಿ ಗುಡ್. ಜಿ ಕುಡಿ ಸ್ವಲ್ಪ. ಹಾ, ನಿಧಾನ ಕುಡಿ. ನಿಧಾನ. ಜಾಣ. ಅಲಿಕ್. ಇನ್ನೊಂದ್ಸತಿ ಬತ್ತೀಯಾ? ವಾ, ಮಾಡ್ಕೋಬೇಕು ಇವಾಗ. ಒಂಚೂರು. ವೆರಿ ಗುಡ್. ಓ ಬೋರ್ಡ್.